ಸರ್ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಸಾಮಾಜಿಕ ನ್ಯಾಯವನ್ನು ಈಗ ನಡೀತಕ್ಕಂತ ಸಚಿವ ಸಂಪುಟದಲ್ಲಿ ಪುನರ್ರಚನೆ ಆಗ್ತದಲ್ಲ, ಸಚಿವ ಸಂಪುಟದಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಸ್ಥಾನಮಾನ ಕೇಳ್ತಾ ಇದ್ದೀವಿ. ಅವರು ವಿಶೇಷವಾಗಿ ಇದೇ ಕಾಂಗ್ರೆಸ್ ಪಕ್ಷ ತಗೊಂಡಾಗ ಕಾಂಗ್ರೆಸ್ ಪಕ್ಷಕ್ಕೆ ಸುಮಾರು 35-40 ವರ್ಷ ಪ್ರಾಮಾಣಿಕ ಸೇವೆ ಮಾಡಿಕೊಂಡು ಡಿ.ಕೆ. ಹರಿಪ್ರಸಾದ್ ಅವರು ಇಂಥ ಅನೇಕ ನಾಯಕರು ಪ್ರಾಮಾಣಿಕವಾಗಿ ಸ್ಥಾನಮಾನಿಸಬೇಕು. ಅವರು ಉತ್ತಮ ನಾಯಕರು. ಸಚಿವ ಸಂಪುಟದಲ್ಲಿ ಅಂತ ಗೃಹ ಖಾತೆ ಅಂತ ಖಾತೆಯನ್ನು ಕೊಟ್ಟಿದ್ದಕ್ಕಾದ್ರೆ ಈ ರಾಜ್ಯದಲ್ಲಿ ಒಬ್ಬ ದಕ್ಷ ಸಚಿವರಾಗಿ ಯಾವ ರೀತಿ ಆಡಳಿತ ಮಾಡಬೇಕು ಅನ್ನೋದನ್ನು ಅವರು ಮುಂದಿನ ಸಚಿವರಾಗುವಂತ ತೋರಿಸಿಕೊಡ್ತಾರೆ. ನಮ್ದು ಒತ್ತಾಯ ಇಡೀ 5 ವರ್ಗಕ್ಕೆ ಸುಮಾರು 22-25 ಸಚಿವರಾಗಬೇಕು. ಒಬಿಸಿ ವರ್ಗ ಸೇರಿ ಕನಿಷ್ಠ 22 ಸಚಿವರಾದರೂ ಈ ಸಚಿವ ಸಂಪುಟದಲ್ಲಿ ಇರ್ಬೇಕಂತಕ್ಕಂಥ ಬೇಡಿಕೆ ಮತ್ತು ನಮ್ದು ಒತ್ತಾಯ. ಇದಕ್ಕೆ ಸಂಬಂಧಪಟ್ಟಂತೆ ಶೀಘ್ರದಲ್ಲಿ ರಾಷ್ಟ್ರೀಯ ಸಂಘಟನೆ ವತಿಯಿಂದ ದೆಹಲಿಗೆ ನಿಯೋಗ ತಗೊಂಡೋಗಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರನ್ನು ಭೇಟಿಯಾಗಿ ಮತ್ತು ಸೋನಿಯಾಜಿ ಅವರನ್ನು ಭೇಟಿಯಾಗಿ ರಾಹುಲ್ ಗಾಂಧೀಜಿ ಅವರನ್ನು ಭೇಟಿಯಾಗಿ ಪ್ರಿಯಾಂಕಾ ಗಾಂಧಿ ಅವರನ್ನು ಭೇಟಿಯಾಗಿ ನಾವು ಮನವಿಯನ್ನ ಕೂಡ ಕೊಡ್ತಾ ಇದ್ದೀವಿ. ತಕ್ಷಣಕ್ಕೆ ಸಚಿವ ಸಂಪುಟವನ್ನು ಪುನರಚನೆ ಮಾಡಿ ಕೊಡಬೇಕು ಅನ್ನುವಂತ ಆಗ್ರಹ ತಕ್ಷಣ ಸಚಿವ ಸಂಪುಟ ಪುನರಚನೆ ಮಾಡಬೇಕು. ಅದೇ ರೀತಿ ನಿಗಮ ಮಂಡಳಿಗಳನ್ನು ಕೂಡ ಪುನರಚನೆ ಮಾಡಿ ಸೂಕ್ತ ಸ್ಥಾನಮಾನವನ್ನ ಜನಸಂಖ್ಯೆಗೆ ಅನುಗುಣವಾಗಿ ಕೊಡಬೇಕು. ಒಬಿಸಿ ವರ್ಗ ಸೇರಿ ಬಿಬಿಎಂಪಿ ಜಿಲ್ಲಾ ಪಂಚಾಯತ್ ಚುನಾವಣೆಗಳಲ್ಲೂ ಕೂಡ ಬಿಬಿಎಂಪಿ ಚುನಾವಣೆ ಇರ್ಬೋದು, ಜಿಲ್ಲಾ ಪಂಚಾಯತ್ ಚುನಾವಣೆ ಕೂಡ ಜನಸಂಖ್ಯೆಗೆ ಅನುಗುಣವಾಗಿ 5 ವರ್ಗಕ್ಕೆ ಅನ್ಯಾಯ ಆಗದ ರೀತಿಯಲ್ಲಿ ನೀವು ಸ್ಥಾನಮಾನ ಕೊಟ್ಟು ಅವರಿಗೆ ಟಿಕೆಟ್ ಅನ್ನು ಕೊಡುವುದರಿಂದ ಮುಂದಿನ ಪ್ರತಿ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಯಶಸ್ವಿಯಾದಂತೆ ಗೆಲುವನ್ನು ಇದು ಸಂಪುಟದಲ್ಲಿ ಸಂಖ್ಯೆಗೆ ಸರಿಯಾಗಿ ಪ್ರಾತಿನಿಧ್ಯ ಸಿಕ್ಕಿದ್ರೆ ಜಾತಿ ಗಣತಿಗೆ ನಿಮ್ಗೆ ಅನುಕೂಲ ಆಗತ್ತೆ. ಆ ಕಾರಣಕ್ಕ ಜಾತಿ ಗಣತಿ ಅನುಷ್ಠಾನಕ್ಕೆ ಅನುಕೂಲ ಆಗತ್ತೆ. ಆ ಕಾರಣಕ್ಕ ಜಾತಿ ಗಣತಿಗೆ ನಮ್ಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಶಕ್ತಿ ಬಂದಂಗೆ ಆಗ್ತೈತೆ. ಅದಕ್ಕೆ ನಮ್ಮ ಬೇಡಿಕೆ. ಅದಾಗ್ಲಿಲ್ಲ ಅಂದ್ರೆ ನಿಮ್ದು ಏನ್ ಮುಂದಿನ ನಡೆ? ರಾಜ್ಯಾದ್ಯಂತ ದೊಡ್ಡ ಪ್ರಮಾಣದಲ್ಲಿ ನಾವು ರಥಯಾತ್ರೆಯನ್ನು ಮಾಡಿಬಿಡ್ತೇವೆ. ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯಕ್ಕಾಗಿ ಆಗ್ರಹಿಸಿ ರಥಯಾತ್ರೆಯನ್ನು ಕೂಡ ಮಾಡ್ತೇವೆ.